ನಿನಗಾಗಿ ಧಾರಾವಾಹಿಯಲ್ಲಿ ಸೂಪರ್ ಸ್ಟಾರ್ ರಚನಾ ತಾಯಿಯಾಗಿ ಗತ್ತು ಗರ್ಭದಿಂದ ಇರುವ ಮಗಳನ್ನು ಮುಂದಿಟ್ಟುಕೊಂಡು ಹಣ ಮಾಡುವ ವಜ್ರೇಶ್ವರಿ ಪಾತ್ರಕ್ಕೆ ಜೀವ ತುಂಬುತ್ತಿರುವ ನಟಿಯ ರಿಯಲ್ ಲೈಫ್ ಸ್ಟೋರಿ ಇಲ್ಲಿದೆ. ನೆಗೆಟಿವ್ ಶೇಡ್ನಲ್ಲಿ ತಮ್ಮ ಪಾತ್ರದ ಮೂಲಕ ಮಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವ ಅಮ್ಮನ ಪಾತ್ರದ ಮೂಲಕ ಗಮನ ಸೆಳೆದ ನಟಿಯ ಹೆಸರು ಸೋನಿಯಾ ಪೊನ್ನಮ್ಮ ದೇವಯ್ಯ ಅಥವಾ ಪೊನ್ನಮ್ಮ ದೇವಯ್ಯ. ತನ್ನ ಸ್ವಾರ್ಥಕ್ಕಾಗಿ ಮಗಳನ್ನೇ ಬಳಸುತ್ತಿರುವ ತಾಯಿಯ ಪಾತ್ರ ಸೋನಿಯಾ ಅವರದು. ಸೂಪರ್ ಸ್ಟಾರ್ ಆಗಿರುವ ತನ್ನ ಮಗಳನ್ನು ಮುಂದಿಟ್ಟುಕೊಂಡೇ ಕೋಟಿಗಟ್ಟಲೆ ಹಣ ಮಾಡುವುದೇ ವಜ್ರೇಶ್ವರಿ ಬಯಕೆ. ಮಗಳ ಮುಂದೆ ಒಳ್ಳೆಯವಳಂತೆ ನಟಿಸಿ ಆಕೆಗೆ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ತಿಳಿಯುತ್ತದೆ ಎಂದು ಕಾಯ್ತಾ ಇದ್ದಾರೆ ವೀಕ್ಷಕರು. ಅಷ್ಟಕ್ಕೂ ವಜ್ರೇಶ್ವರಿ ಪಾತ್ರದಲ್ಲಿ ಮಿಂಚುತ್ತಿರುವ ಸೋನಿಯಾ ಪೊನ್ನಮ್ಮ ಯಾರು ಗೊತ್ತಾ? ಸೋನಿಯಾ ಪೊನ್ನಮ್ಮ ಮೂಲತಃ ಮಡಿಕೇರಿಯವರು. ಇವರು ಜನಪ್ರಿಯ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಭರತನಾಟ್ಯ ಹಾಗೂ ಕಥಕ್ ನೃತ್ಯವನ್ನು ಕಲಿಯುತ್ತಿರುವ ಸೋನಿಯಾ ದೂರದರ್ಶನದ ಎ ಗ್ರೇಡ್ ಕಲಾವಿದೆಯಾಗಿದ್ದು ದೇಶ ವಿದೇಶಗಳಲ್ಲಿಯೂ ನೃತ್ಯ ಪ್ರದರ್ಶನ ನೀಡಿ ಜನಪ್ರಿಯತೆ ಪಡೆದಿದ್ದಾರೆ. ಇವರು ಕೊರಿಯೋಗ್ರಾಫರ್ ಕೂಡ ಹೌದು. ಸೋನಿಯಾ ಪೊನ್ನಮ್ಮ ಕನ್ನಡ ಕಿರುತೆರೆಗೆ ಹೊಸಬರು. ಆದರೆ ಇವರು 22 ವರ್ಷಗಳ ಹಿಂದೆ ಕೊಡಗು ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು. ನಂತರ ದಿನಗಳಲ್ಲಿ ನೃತ್ಯದಲ್ಲಿ ಬ್ಯುಸಿಯಾಗಿದ್ದ ಸೋನಿಯಾ ಇದೀಗ ಬರೋಬ್ಬರಿ 22 ವರ್ಷಗಳ ಬಳಿಕ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಮದುವೆಯಾಗಿ ಪತಿಯೊಡನೆ ಸಿಂಗಪುರ್ನಲ್ಲಿ ನೆಲೆಸಿರುವ ಸೋನಿಯಾ ನಿನಗಾಗಿ ಧಾರಾವಾಹಿ ಪಾತ್ರಕ್ಕೆ ಆಯ್ಕೆಯಾಗಿದ್ದು ವಿಶೇಷ. ಡ್ಯಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಸಿಂಗಾಪುರದಿಂದ ಬೆಂಗಳೂರಿಗೆ ಹೆಚ್ಚಾಗಿ ಬರುತ್ತಿದ್ದರಂತೆ. ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಆಡಿಷನ್ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬಂದಿತ್ತಂತೆ. ಆಡಿಷನ್ಗೆ ಹೋದ ಸೋನಿಯಾ ಮೊದಲ ಆಡಿಷನ್ನಲ್ಲಿ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯೂ ಆದರಂತೆ. ನಿನಗಾಗಿ ಧಾರಾವಾಹಿ ಶೂಟಿಂಗ್ನಲ್ಲಿ ಸದ್ಯ ಬ್ಯುಸಿಯಾಗಿರುವ ಡ್ಯಾನ್ಸ್ನಿಂದ ಈಗ ಕೊಂಚ ಬ್ರೇಕ್ ಪಡೆದಿದ್ದಾರೆ. ಇನ್ನು ಖಡಕ್ ಆಗಿರುವ ವಜ್ರೇಶ್ವರಿ ಪಾತ್ರಕ್ಕೆ ಸೋನಿಯಾ ಅವರು ತಮ್ಮ ಈ ಪಾತ್ರಕ್ಕೆ ಬಾಹುಬಲಿ ಚಿತ್ರದ ರಮ್ಯಾ ಕೃಷ್ಣ ಅವರೇ ಸ್ಫೂರ್ತಿ ಎಂದು ಹೇಳಿಕೊಂಡಿದ್ದಾರೆ. ಇವರನ್ನು ನೋಡಿದರೆ ರಮ್ಯಾ ಕೃಷ್ಣ ಅವರ ಛಾಯೆ ಕಾಣಿಸುತ್ತದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.